ನಾನು KN ಮಾತಾಡ್ತಾ ಇರೋದು. ನನ್ನ ಹೆಸರು ಈಚಾ ಅಂತ, ನಾನು ಮಂಗಳಮುಖಿ. ನಾನು ನಿನ್ನೆ ಒಂದು ವಿಡಿಯೋಸ್ ನೋಡಿದೆ, ಅದ್ರಲ್ಲಿ ತುಂಬಾ ಬೇಜಾರಾಯ್ತು. ಅದು ನಮ್ಮ ಸಾರಾ ಭಾಷಣ ಬಗ್ಗೆ ಮಾತಾಡಿದಾರೆ ಅಂದ್ರೆ ತುಂಬಾ ಬೇಜಾರಾಯ್ತು. ಮಾತಾಡ್ಬೇಕಾದ್ರೆ ಹಲ್ಲು ಇಟ್ಕೊಂಡ್ ಮಾತಾಡು. ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀರಾ, ಅದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಒಳ್ಳೆ ಕೆಲಸ ಮಾಡಕ್ಕೆ ನಿಮ್ಗೆ ಆ ಸಮಾಜ ನಮ್ಗೆ ಅವಕಾಶ ಮಾಡ್ಕೊಟ್ಟಿರೋದು. ಅದನ್ನ ಬಿಟ್ಟು ನಮ್ಮ ಮಹೇಶನ ಬಗ್ಗೆ ಮಾತಾಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇನೋ? ನೀನ್ ಚಿಕ್ಕ ಹುಡುಗ, ನೀನು ಬಾಳಿ ಬದುಕ್ಬೇಕು, ಒಳ್ಳೇದ್ ಅನ್ಸ್ಕೊಂಡ್ಬಾಡು. ಯಾರೋ ಹೇಳಿಕೆ ಮಾತಾಡ್ಕೊಂಡು ಯಾರೋ ಒಬ್ರು ಹೇಳ್ತಿಂತೀರ, ನೀನ್ ತಿಂತೀಯಾ? ನೀನ್ ತಿಂತೀಯ ಹೇಳು? ಹೆಂಗ್ ಹೇಳ್ದೆ ನಮ್ಮ ಸಾರಾ ಭಾಷಣ ಬಗ್ಗೆ ಹೆಂಗ್ ಮಾತಾಡ್ತೀನಿ ನೀನು? ನಾಚಿಕೆ ಆಗಲ್ವಾ? ಇನ್ನೊಂದ್ಸತಿ ನೋಡು, ಇನ್ನೊಂದ್ಸತಿ ನಮ್ಮ ಮಹೇಶನ ಬಗ್ಗೆ ಮಾತಾಡಿದ್ರೆ ಮಾತ್ರ ನೀನ್ ಬಟ್ಟೆ ಮೈ ಮೇಲೆ ಬಟ್ಟೆ ಹರಿಬೇಕಾಗುತ್ತೆ. ಹುಷಾರಾಗಿದೆ. ಲಾಸ್ಟ್ ವಾರ್ನಿಂಗ್ ಮಾತಾಡ್ತಿದೀನಿ ಕೇಳು. ಈ ವಿಷಯ ಯಾವತ್ತೂ ಇದೇ ಲಾಸ್ಟ್ ಅಂಡ್ ಫಸ್ಟ್ ಆಗ್ಬೇಕು. ಇನ್ನೊಂದ್ಸತಿ ಮಾತಾಡ್ಬಿಟ್ಟೆ ಹುಷಾರಾಗಿ. ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ. ನಗರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕಳೆದ ನಮ್ಮ ಪಕ್ಷದಿಂದ ಒಂದು ರೇಡಿಯೋ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನ ಜನರೊಂದಿಗೆ ಜನತಾದಳದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಸಾರಾ ಮಹೇಶಣ್ಣ ಅವರು KR ನಗರದ ಜನತೆಯ ಹಿತದೃಷ್ಟಿಯಿಂದ ಕೆಲವೊಬ್ರು ಯೂತ್ ಕಾಂಗ್ರೆಸ್ ಪಕ್ಷದ ಮಂಜು ಅಲಿಯಾಸ್ ಕೆಂಚಿ ಅನ್ನೋರು ವಿಡಿಯೋ ಒಂದು ನೋಡಿ ಮಹೇಶಣ್ಣ ಅವರು ಇಸ್ಪೀಟ್ ದಂಧೆ ಆಡ್ತಿರೋದು ಜಗತ್ ಜಾಹೀರಾತು ಆದಾಗ ಆ ವಿಚಾರವಾಗಿ ವೇದಿಕೆ ಮೇಲೆ ಮಹೇಶಣ್ಣ ಅವರು ಆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದವ್ರಿಗೆ ಈ ರೀತಿ ಮಾಡಬಾರ್ದು ಅನ್ನೋದನ್ನ ಒಂದು ಸಂದೇಶವನ್ನ ಕೊಟ್ರು. ಆ ವಿಚಾರವಾಗಿ ಒಬ್ಬ ಅದೇ ಅಧ್ಯಕ್ಷ, ಯೂತ್ ಅಧ್ಯಕ್ಷ ಮಂಜು ಅಲಿಯಾಸ್ ಕೆಂಚಿ ಅವರು ಹೇಳಿದ್ದಾರೆ, ನೀವು ಅದೇ ರೀತಿ ನಡೆದು ಬಂದ್ರಿ ಅನ್ನೋ ಒಂದು ಮಾತುಗಳು ಹೇಳಿದ್ದಾರೆ. ಸಾರಾ ಮಹೇಶ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಯಮಾಡಿ ಯಾವ್ದಾರ ದಾಖಲೆಗಳು ಇಟ್ಕೊಂಡು ಮಾತಾಡ್ಬೇಕು. ಇಲ್ಲ ಅಂದ್ರೆ ಆತನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ಈ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಜನಪ್ರಿಯ ಮಾಜಿ ಶಾಸಕರು ಕೂಡ ಅವರು. ಅಂಥವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಏಕಾಏಕಿ ಏನೇನು ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ವಿಡಿಯೋ ನೋಡಿದರೆ ಆ ವಿಡಿಯೋದ್ರ ಮೇಲೆ ನಿಮಗೆ FIR ಕೂಡ ದಾಖಲು ಮಾಡಿದ್ದಾರೆ. ನಿಮ್ ಸ್ನೇಹಿತರು ಯಾರು ಹೇಳಿದ್ರು ಹಳೆ ವಿಡಿಯೋ ಅಂತ, 10 ವರ್ಷದ 15 ವರ್ಷದ, ಕೇವಲ 1 ತಿಂಗಳು ಕೂಡ ಆಗಿಲ್ಲ. ಕಳೆದ ತಿಂಗಳಾಗಿರುವಂತ FIR ಕಾಪಿ ಇದು. ಜನಗಳಿಗೆ ಮಂಕು ಬೂದಿ ಮಾಡುವಂತ ಕೆಲಸ ಮಾಡಬೇಡಿ. ನಿಮ್ಗೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದ್ರೆ ನಿಮ್ಮ ಪಕ್ಷವನ್ನ ಸಂಘಟನೆಯಾಗಿ ಆ ಪಕ್ಷಕ್ಕೆ ಒಳ್ಳೆ ಹೆಸರು ತಗೋ ಬರ್ಲಿ ಅಂತ ಅಷ್ಟೇ. ಆದ್ರೆ ನೀವು ಮಾಡ್ತಾ ಇರುವಂತ ಕೆಲಸ ಏನು? ಅದೇ ಸಾರ್ವಜನಿಕರಿಗೆ ಕೂರಿಸ್ಕೊಂಡು ಇಸ್ಪೀಟ್ ದಂಧೆ ಮಾಡ್ಕೊಂಡು ಅವ್ರ ಮನೆ ಹಾಳು ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಆಯ್ತಾ? ನಿಮ್ಗೂ ಇರುವಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಮ್ಮ ಪಕ್ಷದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಲಿ ಸಂಘಟನೆ ಪಕ್ಷಕ್ಕೆ ಒಳ್ಳೆ ಹೆಸರು ತರುವಂತ ಕೆಲಸ ಮಾಡ್ಲಿ ಅಂತ ನಮ್ಗೆ ಸ್ಥಾನಮಾನ ಕೊಡುವಂಥದ್ದು. ನೀವು ಅದನ್ನ ದಂಧೆ ರೂಪದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಿ. ಇದು ಒಳ್ಳೇದಲ್ಲ. ನೀನು ಮಂಜು ಇನ್ನು ವಯಸ್ಸಲ್ಲಿ ಚಿಕ್ಕ ಹುಡುಗ ಇದ್ದಾನೆ, ಅವನು ಬೆಳೆಯಬೇಕಾದಂತ ತುಂಬಾ ದಿನ ಅವಕಾಶಗಳಿದೆ. ಒಳ್ಳೆ ರೀತಿಲಿ ಆತ ಬೆಳೀಲಿ. ಒಂದು ಸಣ್ಣ ಸಮಾಜವನ್ನ ಇಂದ ಬಂದಿರುವಂತ ವ್ಯಕ್ತಿ. ನೀನು ಸಮಾಜಕ್ಕೆ ಕಪ್ಪು ಮಸಿಯನ್ನ ಬೆಳಿತಾರೆ ಅಂತ ಹೇಳಿದ್ಯಾ. ನಿಮ್ಮ ಸಮಾಜಕ್ಕೆ ನಮ್ಮ ಮಹೇಶಣ್ಣವರು ಮಾಡಿರುವಂತ ಕೊಡುಗೆಗಳು ಬೇಜಾನಿದೆ. ಈಗ ತಾನೇ ನಮ್ಮ ಮಹಿಳಾ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಅಧ್ಯಕ್ಷರು ನಿಮ್ಮ ಸಮಾಜದವರೇ, ಲಾಳಂದೇವನಹಳ್ಳಿ ಡೋರ್ನಹಳ್ಳಿ ಹತ್ರ ಇರುವಂತ ಪಂಚಾಯತಿಗೆ ಅವರು ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅಂತವ್ರು ಒಂದು 10 ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ. ದಯಮಾಡಿ ಯಾವ್ದಾದ್ರು ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಮಹೇಶಣ್ಣವ್ರ ಬಗ್ಗೆ ಎಸ್ಪೆಷಲಿ ಮಾತಾಡ್ಬೇಕಾದ್ರೆ ವಿಚಾರವನ್ನ ಸಂಪೂರ್ಣವಾಗಿ ದಾಖಲೆ ಇಟ್ಕೊಂಡು ಮಾತಾಡೋದು ಸೂಕ್ತ. ನೀವು ಸಣ್ಣ ಸಮಾಜ ಇರೋದ್ರಿಂದ ಮಾತ್ರ ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕದೇನೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ನೀವು ಅಷ್ಟೇನೆ ನಿಮ್ಮ ಪಕ್ಷವನ್ನ ಬೆಳೆಸೋ ಕೆಲಸವನ್ನ ಮಾಡಿ, ನಿಮ್ಮ ಪಕ್ಷವನ್ನ ಹಾಳು ಮಾಡುವಂತ ಕೆಲಸ ನೀವೇ ಮಾಡ್ತಾ ಇರೋದನ್ನ ಮಾಡ್ಕೊಳ್ಳಿ. ಈ ವಿಚಾರವಾಗಿ ನೀವು ಪತ್ರಿಕಾಗೋಷ್ಠಿ ಕರೆಯೋದು ನಿಜಕ್ಕೂ ತಪ್ಪು. ನೀವು ಇಸ್ಪೀಟ್ ಆಡ್ತಾರದು ವಿಡಿಯೋ ಐತೆ, ನಿಮ್ಮ FIR ದಾಖಲೆ ಮಾಡಿದ್ದಾರೆ. ಯಾವ ಹಿಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ ಸ್ವಾಮಿ? ಎಲ್ಲ ಯುವಕರಿದ್ದೀರಿ ಅಲ್ವಾ? ಪ್ರೆಸ್ ಮೀಟ್ ಮಾಡ್ಬೇಕಾಗಿರೋದು ನಿಮ್ ಮೇಲೆ ಸುಳ್ಳು ಆರೋಪ ಇದ್ರೆ. ನೀವು ಇನ್ನೊಂದು ಹೇಳಿದಿರಿ ಅಕ್ಕಪಕ್ಕದವ್ರ ಮಾತು ಕೇಳ್ಕೊಂಡು ಮಾಡಿದಿರ ಅಂತ. ಅಕ್ಕಪಕ್ಕ ಮಾತು ಕೇಳ್ಕೊಂಡು ಮಾತಾಡೋ ಅಂತ ನಮ್ಮ ಮಹೇಶಣ್ಣ ಅಲ್ಲ. ಈ ವಿಡಿಯೋ ನೋಡಿ ನಿಮ್ ಮೇಲೆ FIR ಮಾಡ್ಲೇಬೇಕು ಅಂತ ನಮ್ಮ ಮಹೇಶಣ್ಣವರೇ ಮಾಡ್ಸಿರೋಂಥದ್ದು. ವಿಡಿಯೋ ಇವತ್ತೆಲ್ಲ FIR ಆಗಿರೋದು 1 ತಿಂಗಳಾಯ್ತು. ಅಕ್ಕಪಕ್ಕದವ್ರ ಮಾತು ಕೇಳ್ಕೊಂಡು ಆಮೇಲೆ ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡಿದಿರಿ. ನಮ್ಮ ಪಕ್ಷದವ್ರು ಏನೋ ತಿಂತಾರೆ, ನೀವೇ ತಿಂತೀರಿ ಅಲ್ವಾ? ನಿಮ್ಮ ಹತ್ರ ದಾಖಲೆ ಇದ್ರೆ ಮಾಡಿ. ನಮ್ಮ ಪಕ್ಷದವರು ಯಾರು ಸ್ಥಾನಮಾನದಲ್ಲಿರುವಂತ ತಪ್ಪುಗಳು ಮಾಡಿದ್ರೆ ಅವರ ಸ್ಥಾನಮಾನದಿಂದ ಕೆಳಗಡೆ ಇಳಿಸ್ತಾರೆ. ಅದ್ ನಾನಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು. ಮಹೇಶಣ್ಣವರು ಇಂಥದಕ್ಕೆ ಯಾವುದೇ ಆಸ್ಪದ ಕೊಡೋದಿಲ್ಲ. ಮಹೇಶಣ್ಣವ್ರು ಯಾವತ್ತಿದ್ರು ಸಾರ್ವಜನಿಕರು ಪರವಾಗಿ ಮಾಡೋ ಕೆಲಸಗಳನ್ನೇ ಮಾಡೋದು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಯಮಾಡಿ ಪ್ರತಿ ಒಂದು ವಿಚಾರವನ್ನ ದಾಖಲೆ ಇಟ್ಕೊಂಡು ಮಾತ್ರ ಮಾತಾಡಿ. ನಿನಗೆ ಸಣ್ಣ ಸಮಾಜ ಅನ್ನೋ ಒಂದು ಕಾರಣಕ್ಕೆ ನಿನ್ನ ಮೇಲೆ ಪ್ರಕರಣ ದಾಖಲೆ ಮಾಡದೆ ಸುಮ್ಮನಿದ್ದೀವಿ.
ಇದು ಎಚ್ಚರಿಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಾಕ್ಷಾಯಿಣಿ ವೆಂಕಟೇಶ್ ಅಂತ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಮೈಸೂರು ಜಿಲ್ಲಾ JDS ಮಹಿಳಾ ಘಟಕ ಅಧ್ಯಕ್ಷರು ಗ್ರಾಮಾಂತರ. ಈ ಒಂದು ನಾವು ಪ್ರೆಸ್ ಮೀಟಿಂಗ್ ಉದ್ದೇಶ ಏನು ಅಂದ್ರೆ, ಮೊನ್ನೆ ಮಹೇಶಣ್ಣ ಬಂದು ರೇಡಿಯೋ ಮೈದಾನದಲ್ಲಿ ವಿಚಾರನ ಮಾತಾಡಿದ್ದಕ್ಕೆ ಅದೇ ಇಸ್ಪೀಟ್ ಆಡಿಸ್ತಾರೆ ಅಂತ ಒಂದು ವಿಚಾರ ಬಂದಿತ್ತು. ಅದು ಲೋಕಾರೂಢಿಯಾಗಿ ಮಾತಾಡಿದ್ರು. ಅದನ್ನ ಪ್ರೆಸ್ ಮೀಟಿಂಗ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಪ್ರೆಸ್ ಮೀಟಿಂಗ್ ಕೊಡೋ ಅವಶ್ಯಕತೆ ಅಂದ್ರೆ ಇಲ್ಲಿ ಇದೆ ನೋಡಿ, ಯಾವಾಗ ಡೇಟು ಅಂತ FIR ಆಗಿರೋ ಡೇಟು 28/1/2026 ಇದೆ, ಇಲ್ಲೇನೆ ಡೇಟು. ಅದು ಹಳೆ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಅಣ್ಣನ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾವುದೇ ತರದ ನೈತಿಕತೆ ಇಲ್ಲ. ಮಹೇಶ್ ಅಣ್ಣ ಕರುಣಾಮಯಿ, ಕೊಡುಗೈ ದಾನಿ, ನಮ್ಮ ಹಿಂದುಳಿದ ವರ್ಗಕ್ಕೆ ಒಂದು ಕಣ್ಣು ಅವರು. ಅಂತ ಒಂದು ದಣಿನ ನಾವು ಮಾತಾಡೋ ಅಂತ ಯೋಗ್ಯತೆ ನಮ್ಗೆ ಏನಿದೆ ಸರ್? ಏನಿದೆ ಅಂದ್ರೆ, ನನ್ಗೆ 2 ಬಾರಿ 20 ವರ್ಷದಲ್ಲಿ ತಾಲೂಕಲ್ಲಿ ನನ್ಗೆ ಗ್ರಾಮ ಪಂಚಾಯತಿ ಅಂತ ಒಂದು ಲಾಲದೇವನಹಳ್ಳಿ ಗ್ರಾಮ ಪಂಚಾಯತಿ ಅಂದ್ರೆ ಸಾಲಿಗ್ರಾಮ ಬಿಟ್ರೆ 2ನೇ ಪಂಚಾಯತಿ ಲಾಲ್ದೇವನಹಳ್ಳಿ ಅಂತ ಪಂಚಾಯತಿನಲ್ಲಿ ನನ್ನ ಅಧಿಕಾರ ಕೊಟ್ಟು 20 ವರ್ಷದ ಹಿಂದೆ. ಮತ್ತೆ ಇನ್ನೂ ಒಂದು ಸರಿ 2ನೇ ಬಾರಿ ಅಧಿಕಾರ, ಪಕ್ಷ ಇಲ್ಲದೆ ಇದ್ರೂ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಮತ್ತು ಮೈಸೂರು ಜಿಲ್ಲೆಯಲ್ಲಿ ಇಡೀ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಮೈಸೂರು ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರು ಮಾಡಿದ್ದಾರೆ JDSಗೆ. ತಮಾಷೆನಾ? ಯಾಕೆ ಹೇಳ್ಬೇಕು? ಆಮೇಲೆ ಮಿರ್ಲೆನಲ್ಲಿ ಗೀತಾ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ಮಾವತೂರ್ನಲ್ಲಿ ಸ್ಮಿತಾ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ಮುಂಜನಹಳ್ಳಿಲಿ ಮಹಾದೇವಮ್ಮ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ. ಬೇರೆದಲ್ಲಿ ರೂಪ ಅಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಡಿದ್ದಾರೆ. ಧನುಮರಾಜನ್ನ JDS ರಾಜ್ಯ ಜಂಟಿ ಕಾರ್ಯದರ್ಶಿ ಮಾಡಿದ್ರು. ಮತ್ತು ಈಗ ಹಾಲಿ ಹಿಂದುಳಿದ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಸೂಕ್ಷ್ಮಾತಿ ಸಮಾಜದವರನ್ನ ಗುರುತಿಸಿ ಯಾರೂ ಹಿಂದೆ ಮಹೇಶ್ ಅದು ಎಡಿಟ್ಲೇ ಹೇಳೋದಲ್ಲ. ಮಹೇಶ್ ಅಲ್ಲ ಸ್ಪೀಕ್ ಫೋನ್ ಮಾಡಿ ಮಾಡಿಸಿರೋದು ನಾನೇ ಅಂತ.